Hello everyone, welcome to my YouTube channel Miss Sanchari. ಇದು ನನ್ನ ಫಸ್ಟ್ ಬ್ಲಾಗ್. ಸೊ ಇವತ್ತು ನನ್ನ ಫಸ್ಟ್ ಬ್ಲಾಗ್ ಬಂದು ಹಿಮತ್ ಗೋಪಾಲ ಸ್ವಾಮಿ ಟೆಂಪಲ್, ನೋನ್ ಫಾರ್ ಇಟ್ಸ್ ಮೆಸ್ಮರೈಸಿಂಗ್ ವೆದರ್. ಕೊನೆ ತನಕ ನೋಡಿ ನಾವು ಹೇಗೆ ಹೋಗ್ತೀವಿ, ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತೀವಿ ಅಂತ. ಇವತ್ತು ನಾವು ಆಪ್ಟ್ ಮಾಡ್ತಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಸೊ ಫಸ್ಟು ನಾವು ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮೈಸೂರಿಗೆ ಹೋಗ್ತೀವಿ. ಇದು ಮೈಸೂರು ಸಿಟಿ ಬಸ್ ಸ್ಟಾಪ್. ಇವತ್ತು ನಾನು ಹೋಗ್ತಾ ಇರೋದು ಹಿಮತ್ ಗೋಪಾಲ ಸ್ವಾಮಿ ಟೆಂಪಲ್ಗೆ. ಸೊ ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾಳೆ ಚಂದನ, ಇನ್ನೂ ಇಬ್ಬರು ಫ್ರೆಂಡ್ ಮುಂದೆ ಕೂತಿದ್ದಾರೆ, ಹೋಗ್ತಾ ಮೀಟ್ ಮಾಡಿಸ್ತೀನಿ. ಸೊ ಕರೆಂಟ್ಲಿ ನಾವು ಇವಾಗ ಮೈಸೂರು ಸಿಟಿ ಬಸ್ ಸ್ಟಾಪಿಂದ ಬಿಟ್ಟಿದ್ದೀವಿ. ಇಲ್ಲಿಂದ ಫಸ್ಟ್ ಗುಂಡ್ಲುಪೇಟೆಗೆ ಹೋಗ್ತೀವಿ, ಅಲ್ಲಿಂದ ಬೇರೆ ಬಸ್ಸಸ್ ಇದೆ. ಸೊ ಡೈರೆಕ್ಟ್ ಎಲ್ಲೂ ಇಲ್ಲ. ಇವಾಗ ನಾವು ಗುಂಡ್ಲುಪೇಟೆಯಲ್ಲಿದ್ದೀವಿ. ನಾನು ಮತ್ತು ಚಂದು ಒಂದು ರೌಂಡ್ ನಿದ್ರೆ ಆಯಿತು. ಆ್ಯಕ್ಚುಲಿ ತುಂಬ ದೂರ ಇದೆ, 1 hour ಆಯ್ತಲ್ಲ ಬರೋ ಅಷ್ಟರಲ್ಲಿ, 1 hour ಆಯಿತು. ಸೊ ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿಂದ ಯಾವ ಬಸ್ ಹಿಮತ್ ಗೋಪಾಲ ಸ್ವಾಮಿ ಟೆಂಪಲ್ ಹೋಗುತ್ತೆ ಅಂತ. ಮಿನಿ ಬಸ್ಸಸ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಟೈಮ್ ಬಂದು 11:15. ಆ್ಯಕ್ಚುಲಿ ಇನ್ನೂ ಬೇಗ ಹೋಗ್ಬೇಕು ಅಂದ್ಕೊಂಡಿದ್ದು, ಲೇಟ್ ಆಯಿತು. ನೋಡಿ ನಾವು 4 ಜನ ಕಾಯ್ತಾ ಇದ್ದೀವಿ. ನೋಡಿ ಇವರಿಬ್ರು ಫ್ರೆಂಡ್ಸ್, ಯಾರೂ ಇಲ್ಲ ಗಾಡೀಲಿ. ನೋಡೋಣ ಸೀಟ್ ಫಿಲ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ತುಂಬ ಲೇಟ್ ಆಗ್ತಿದೆ ಆಲ್ರೆಡಿ. ಬಟ್ ಇಲ್ಲಿ ಯಾವ ಶೇರ್ ಆಟೋಸು ಬರ್ತಾ ಇಲ್ಲ, ಬೈತಾರೆ ಅಂತ ಇಲ್ಲಿ ಬಂದರೆ. ನೋಡೋಣ. ನೋಡುತ್ತಾ ಬಸ್ ಹೊರಟಿದೆ ಗುಂಡ್ಲುಪೇಟೆಯಿಂದ. ನಾನು ಅವಾಗೆ ತೋರಿಸಿದ್ನಲ್ಲ, ಸೊ ಆ ಪ್ರೈವೇಟ್ ವ್ಯಾನಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ಚಂದು ಅಗೇನ್ ಸುಸ್ತಾಗಿ ಹೋಗಿದ್ದೀವಿ ಟ್ರಾವೆಲ್ ಮಾಡಿ. ನಾನು ನಿಮ್ಮ ಟೈಮಿಂಗ್ಸ್ ಇಟ್ಟಿದ್ದು 11:15 ಅಲ್ವಾ, 11:15ಗೆ ಅವ್ರು ಹೊರಡುತ್ತೆ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ 11:45. ಸೊ ಜನ ಕಮ್ಮಿ ಇದ್ದರೆ ಹೀಗೆ ಸೀಟ್ ಫುಲ್ ಆಗೋವರೆಗೂ ಹೊರಡಲ್ಲ. ಇವಾಗ ಸೀಟ್ ಫುಲ್ ಆಗಿದೆ, ಸೊ ಹೊರಡ್ತಿದ್ದಾರೆ. ಇದಾದಮೇಲೆ ಇನ್ನು ಮಿಕ್ಕಿ ಚಿಕ್ಕ ವ್ಯಾನ್ಸ್ ಎಲ್ಲ ಬರುತ್ತೆ. ಅಲ್ಲೆಲ್ಲ ನಾವು ಡೈರೆಕ್ಟ್ ಇಳಿದ ತಕ್ಷಣ ಬಸ್ಸಸ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ. ಸೊ ಇವಾಗ ಹೊರಡ್ತಾ ಇದ್ದೀವಿ ಹಿಮತ್ ಗೋಪಾಲ ಸ್ವಾಮಿ ಟೆಂಪಲ್ಗೆ. ಇವಾಗ ಹೊರಡ್ತಾ ಇದ್ದೀವಿ. ಆನ್ ದ ವೇ ಸಾಕಾಗಿ ಚಂದು ಸ್ಪ್ರೈಟ್ ಕುಡಿತಿದ್ದಾಳೆ. ವೆದರ್ ನಾರ್ಮಲೇ ಇದೆ, ವೆದರ್ ಏನು ಅಷ್ಟು ಸನ್ನಿ ಅಂತ ಇಲ್ಲ, ಕೂಲಾಗಿದೆ. ನೋಡೋಣ ಮೇಲೆ ವೆದರ್ ಹೇಗಿರುತ್ತೆ ಅಂತ. ಮೇಲೆ ಹಿಮತ್ ಗೋಪಾಲ ಸ್ವಾಮಿ ನೋನ್ ಫಾರ್ ಇಟ್ಸ್ ವೆದರ್ ಅಲ್ವಾ, ನಿಮಗೆ ತೋರಿಸ್ತೀವಿ. ಕೆಳಗೆ ನಾವು ಸ್ಟಾರ್ಟ್ ಮಾಡಿದಾಗ ವೆದರ್ ಎಷ್ಟಿರುತ್ತೆ ಆ್ಯಂಡ್ ಮೇಲೆ ಹೋದಾಗ ವೆದರ್ ಎಷ್ಟಾಗಿರುತ್ತೆ ಅಂತ. ಚಿಯರ್ಸ್ ಚಂದ. ನೋಡಿ ಕೆಳಗೆ ಹೋಗ್ತಾ ವೆದರ್ ಹೀಗಿದೆ. ಕ್ಲೌಡಿ ಇದೆ, ಬಟ್ ತುಂಬ ಹಿಮ ಅಂತ ಏನೂ ಇಲ್ಲ. ಸೊ ನಾರ್ಮಲ್ ಆಗಿದೆ, ಕ್ಲಿಯರ್ ಇದೆ ಸೀನ್ರಿ. ನೀವು ಓನ್ ವೆಹಿಕಲಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಕ್ಯಾಪ್ಚರ್ ಮಾಡೋಕ್ಕೆ. ಫುಲ್ ಗ್ರೀನರಿ ಆ್ಯಂಡ್ ತುಂಬಾ ಪೀಸ್ಫುಲ್ ಆಗಿದೆ. ಹೀಗೆ ಕಂಟಿನ್ಯೂ ಆಗುತ್ತೆ ಸ್ವಲ್ಪ ಸ್ಟ್ರೆಚ್ವರೆಗೂ. ಸೊ ಗುಂಡ್ಲುಪೇಟೆಯಿಂದ ಒಂದು 25 minutes to 30 minutes ಅಂತ ಹೇಳ್ಬೋದು ಹಿಮತ್ ಗೋಪಾಲ ಸ್ವಾಮಿ ಟೆಂಪಲ್ಗೆ. ನಾವಿವಾಗ ರೀಚ್ ಆದ್ವಿ. ಸೊ ಈ ಚೆಕ್ ಪೋಸ್ಟಿಂದ ಮುಂದೆ ಯಾವುದು ಒಂದು ವೆಹಿಕಲ್ ಬಿಡಲ್ಲ. ಸೊ ಗೌರ್ಮೆಂಟ್ ಬಸ್ಸಿಂದ ಹೋಗಬೇಕು. ನಿಮಗೆ ತೋರಿಸ್ತೀನಿ ಜನ ಎಷ್ಟಿದ್ದಾರೆ. ನೋಡಿ ಕ್ಯೂ ಎಷ್ಟು, ತುಂಬ ಕ್ಯೂ ಇದೆ. ಜನ ರಶ್ ಇದ್ದಾರೆ.
ಇಲ್ಲಿಂದ ಯಾವುದೇ ಓನ್ ವೆಹಿಕಲ್ನ ಬಿಡಲ್ಲ ಮೇಲೆ. KSRTC ಬಸ್ ಇರುತ್ತೆ ಸೊ ಅದರಲ್ಲಿ ಹೋಗಬೇಕಾಗುತ್ತೆ. ಎಲ್ಲ ಇಲ್ಲೇ ಪಾರ್ಕ್ ಮಾಡಿ ವೆಯ್ಟ್ ಮಾಡಬೇಕು. ಸ್ವಲ್ಪ ಜನನೇ ಬಿಡ್ತಾರೆ. ತುಂಬಾ ಕ್ಯೂ ಇದೆ. ವೀಕೆಂಡ್ ಅಂತ ತುಂಬ ಜನ ಬಂದಿದ್ದಾರೆ. ಗೊತ್ತಿಲ್ಲ ಯಾವಾಗ ರೀಚ್ ಆಗ್ತೀವಿ ಅಂತ. ನಾವು ಬೇಗ ಹೋಗಿ ಬೇಗ ಬರಬೇಕು ಅಂದ್ಕೊಂಡಿದ್ವಿ, ಬಟ್ ಇವತ್ತು ಇಲ್ಲೇ ಆಗೋಗುತ್ತೆ ಅನಿಸುತ್ತೆ. ಫುಲ್ ಸುಸ್ತಾಗೋಗ್ಬಿಟ್ಟಿದೆ. ಇವಾಗ ಟೈಮ್ ಬಂದು ಎಷ್ಟು ಟೈಮು? 12:32. ಮಾರ್ನಿಂಗೇ ಬರಬೇಕು ಅಂದ್ಕೊಂಡಿದ್ದು 12:32 ಆಯಿತು. ಇನ್ನು ಮೇಲೋಗಿ ಬರೋಷ್ಟರಲ್ಲಿ ಆಗುತ್ತೆ. ನಾವಿನ್ನೂ ಸ್ವಲ್ಪ ಮೈಸೂರಲ್ಲಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಇಲ್ಲೇ ಟೈಮ್ ಆಗುತ್ತೆ ಅನಿಸುತ್ತೆ. ನೋಡೋಣ ಇನ್ನು ಮೇಲೆ ಏನಿದೆ. ನೆಕ್ಸ್ಟ್ ಎಲ್ಲರೂ ಇಲ್ಲೇ ಬರಲಿ ಅಂತ. ನೆಕ್ಸ್ಟ್ ಟೈಮ್ ನೀವು ಹಿಮತ್ ಗೋಪಾಲ ಸ್ವಾಮಿ ಟೆಂಪಲ್ ಬಂದರೆ ಇಲ್ಲೇ ಬಂದು ಬಜ್ಜಿತೀನಿ, ಓಕೆನಾ? ಇಲ್ಲಿ ಹೇಗೆ ಬಸ್ ಇವಾಗ ಇಷ್ಟೊಂದು ದೊಡ್ಡ ಲೈನ್ ಇದೆಯಲ್ವಾ? ಬೇಗ ಬೇಗ ಹೋಗುತ್ತಾ? ಬೇಗ 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 ಹೋಗ್ತಾರಾ? ಹೇಳಿ, ಬಸ್ಸು ಬೇಗ ಬೇಗ ಹೋಗುತ್ತಾ ಸರ್ ಇಲ್ಲಿ? ಹಾಂ, ಬಿಸಿ ಮಾಡ್ಕೊಡಿ. ಇಷ್ಟೊಂದು ಜನರಿದ್ದಾರೆ, ಹೆಂಗ್ ಕವರ್ ಮಾಡ್ತಾರೆ? ಇಷ್ಟೊಂದು ಜನರಿದಾರಲ್ವಾ, ಹೇಗೆ ಕವರ್ ಮಾಡ್ತಾರೆ? ಎಷ್ಟು ಲೇಟ್ ಬಜ್ಜಿ ಅಂಗಡಿಯವ್ರು ಹೇಳ್ದಂಗೆ ಆರ್ಚ್ ಕಾಣಿಸ್ತಿದೆ ಅಲ್ವಾ, ಅದರ ಆಚೆ ಬಸ್ಸಸ್ ಬಿಟ್ಟಿದ್ದಾರೆ. KSRTC ಬಸ್ಸಸ್ಸು 8 ಬಸ್ ಇರುತ್ತಂತೆ. ಸೊ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. 4 o'clockಗೆ ಕ್ಲೋಸ್ ಮೇಲೆ, ಆಮೇಲೆ ಯಾರಿಗೂ ಎಂಟ್ರಿ ಇಲ್ಲ. ಅಷ್ಟರಲ್ಲಿ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ತುಂಬ ಕ್ಯೂ ಇದೆ. ಸೊ ನಾವು ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ನೋಡೋಣ. ನೋಡಿ, ಇಲ್ಲೆಲ್ಲ ಕ್ಯೂ ಇದೆ. ಮುಂದೆ ಲೈನ್ ಹೋಗ್ತಿಲ್ಲ ಅಂತಂದರೆ ಇವಳಿಗೆ ತಿನ್ನೋ ಚಿಂತೆ. ಚಟ್ನಿ ಇದೆ. ಹೇಗಿದೆ ಬಜ್ಜಿ? ಸೊ ನಾವಿವಾಗ ಹೊರಟಿದ್ದೀವಿ ಜೀಪಲ್ಲಿ. ಆ್ಯಕ್ಚುಲಿ ಬಸ್ಸಸ್ಸು ಇರುತ್ತೆ, ಜೀಪು ಇರುತ್ತೆ. ನಿಮಗೆ ಯಾವ್ದು ಕನ್ವೀನಿಯೆಂಟು ಅದನ್ನು ಚೂಸ್ ಮಾಡ್ಬೋದು. ನಾವು ಜೀಪ್ ತೊಗೊಂಡ್ಬೇಕಂದ್ರೆ ಬಸ್ ತುಂಬ ಲೇಟ್ ಆಗುತ್ತೆ ಅಂತ. ಆ್ಯಂಡ್ ಜೀಪ್ ರೈಡ್ ಇನ್ನೂ ಚೆನ್ನಾಗಿರುತ್ತೆ ಸೀನ್ರಿ ಎಲ್ಲ ನೋಡೋಕ್ಕೆ. ಫೈನಲಿ ನಾನು ಚಂದು ಮತ್ತು ಇಬ್ಬರು ಫ್ರೆಂಡ್ಸ್ ಬಂದಿದ್ದೀವಿ. ಹೇಗೆ ಅನಿಸ್ತಿದೆ? ತುಂಬ ಚೆನ್ನಾಗಿದೆ. ಸೊ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಕ್ಕೂ ವರ್ತ್ ಅಲ್ಲ. ಆ್ಯಂಡ್ ಜೀಪ್ ರೈಡ್ ಮಾತ್ರ ಫುಲ್ ಕ್ರೇಜಿ ಇತ್ತು. ನಿಜವಾಗ್ಲೂ ಜೀಪ್ ರೈಡ್ ತುಂಬಾ ಚೆನ್ನಾಗಿತ್ತು. ಸೊ ಕೆಳಗೆ ನೋಡಿದ್ವಿ ವೆದರ್ ಹೆಂಗಿತ್ತು ಅಂತ. ಇವಾಗ ಹೆಂಗಿದೆ ಹಿಮತ್ ಗೋಪಾಲ ಸ್ವಾಮಿ ದೇವಸ್ಥಾನ 4770 ಫೀಟ್ ಅಬೌವ್ ಸೀ ಲೆವೆಲ್ ಸಿಚುವೇಟ್ ಆಗಿದೆ. ಇದು ಚಾಮರಾಜನಗರ ಡಿಸ್ಟ್ರಿಕ್ಟ್ ಗುಂಡ್ಲುಪೇಟೆ ತಾಲೂಕಲ್ಲಿ ಇರೋದು. ಸೊ ಇಟ್ ಈಸ್ ಒನ್ ಆಫ್ ದಿ ಹೈಯೆಸ್ಟ್ ಪೀಕ್ ಇನ್ ದಿ ಬಂಡೀಪುರ ಪಾರ್ಕ್. ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಕಂಪ್ಲೀಟ್ಲಿ ಫಾಗಿ ವೆದರ್, ಕವರ್ ಆಗೋಗ್ಬಿಟ್ಟಿದೆ ಫಾಗಿಂದ.
ನೋಡಿ ಅದ್ರ ಮೇಲೆ ಟೆಂಪಲ್ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ತುಂಬ ಜನ ಬರ್ತಾರೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ದರ್ಶನ ಮಾಡೋಕ್ಕೂ ತುಂಬಾ ಕ್ಯೂ ಇತ್ತು. ನಾನು ತೋರಿಸ್ದಂಗೆ ಇಷ್ಟು ಜನ ಇದ್ದರು ಒಳಗೆ. ಸೊ ಗರ್ಭಗುಡಿ ಒಳಗೆ ಕ್ಯಾಮ್ರಾ ಅಲೌ ಇರಲಿಲ್ಲ, ಸೊ ನಿಮಗೆ ನಾನು ತೋರಿಸ್ಲಿಲ್ಲ. ಇಲ್ಲಿ ಪ್ರಸಾದನೂ ಕೊಡ್ತಾರೆ. ನಮಗೆ ಅನ್ಫಾರ್ಚುನೇಟ್ಲಿ ಪ್ರಸಾದ ಸಿಕ್ಕಲಿಲ್ಲ. ಸೊ ಜೀಪ್ ಅವ್ರು ಹೇಳಿದರು 40 ಮಿನಿಟ್ಸ್ ಆದಮೇಲೆ ಬರ್ತೀನಿ ಅಂತ. ಸೊ ಹಾಗೆ ಸ್ವಲ್ಪ ಫೋಟೋಸ್ ತೊಗೊಂಡು ಸ್ವಲ್ಪ ಮಜಾ ಮಾಡಿ, ಆಮೇಲೆ ಸೀನ್ರಿ ಎಲ್ಲ ಎಂಜಾಯ್ ಮಾಡಿ, ಸ್ವಲ್ಪ ರೀಲ್ಸ್ ಮಾಡಿ, ಹಾಗೆ ಕೆಲವೊಂದು ಸೀನ್ರಿನ ಕ್ಯಾಪ್ಚರ್ ಮಾಡಿ ಅಲ್ಲಿಂದ ಹೊರಟ್ವಿ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ ಇನ್ನೂ ಕಾಣೋ ಬದುಕು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಜೀಪ್ ರೆಡಿನ ಕೆಳಗೆ ಬಂದ್ವಿ. ಮತ್ತು ಇಲ್ಲಿಂದ ಗುಂಡ್ಲುಪೇಟೆಯಿಂದ ಮೈಸೂರಿಂದ ಬೆಂಗಳೂರಿಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಹೋಗಿದ್ರೆ ನೀವು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಅಂತ ಹೇಳಿ. ಏನಾದರೂ ಫೀಡ್ಬ್ಯಾಕ್ ಇದ್ರೆ ಪ್ಲೀಸ್ ಶೇರ್ ಮಾಡಿ. ಸೊ ದಿಸ್ ಈಸ್ ಮಿಸ್ ಸಂಚಾರಿ ಸೈನಿಂಗ್ ಆಫ್. ಮತ್ತೆ ನೆಕ್ಸ್ಟ್ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಇದು